ತಾಲೂಕು ಸಂಘದ ವತಿಯಿಂದ ಪ್ರಮುಖ ಬೇಡಿಕೆಗಳು ಹೇಳಿದರೆ, ಒಂದು ಸುಮಾರು 17-18 ಮೊಬೈಲ್ ಆ್ಯಪ್ಗಳನ್ನು ಈಗ ಅಸ್ತಿತ್ವದಲ್ಲಿದೆ. ಆದರೆ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯ, ಮೊಬೈಲ್ ಇಲ್ಲ ಲ್ಯಾಪ್ಟಾಪ್, ಸ್ಕ್ಯಾನರ್, ಪ್ರಿಂಟರ್ ಅದು ನಮಗೆ ಕೊಡಲಿಲ್ಲ. ಇನ್ನೊಂದು 19-20 ವರ್ಷಗಳಿಂದ ಸೇವೆ ಮಾಡ್ತಾ ಇರುವ ಗ್ರಾಮಾಡಳಿತಾಧಿಕಾರಿಗಳು ಅವರು ಇನ್ನೂ ಪದೋನ್ನತಿ ಹೊಂದಿಲ್ಲ. ಅಂತರ್ಜಿಲ್ಲಾ ವರ್ಗಾವಣೆಯ ಪತಿ ಪತ್ನಿ ಪ್ರಕರಣಗಳಲ್ಲಿ ಈವರೆಗೆ ಯಾವುದು ನಾವು ಎಷ್ಟು ಮನವಿ ಕೊಟ್ಟರೂ ಏನೂ ಚೇಂಜಸ್ ಆಗಿಲ್ಲ. ಇದು ನಮ್ಮದು ಸರ್ಕಾರಿ ರಜಾ ದಿನಗಳಲ್ಲಿ ಮೆಮೊ ಹಾಕಿ ಕೆಲಸ ಮಾಡಬೇಕೆ ಅಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಅದರಿಂದ ನಮಗೆ ಸ್ವಲ್ಪ ಸಿಗಬೇಕು. ತುಂಬ ಮಾನಸಿಕ ಒತ್ತಡದಿಂದ ಇದೆ. ಇದರಿಂದ ಈ ಎಲ್ಲ ಬೇಡಿಕೆಗಳಿದೆ. ಜೊತೆಗೆ ಸಂಘದ ಬೇರೆ ಬೇಡಿಕೆಗಳನ್ನು ನಾವು ನಿಮಗೆ ಕೊಟ್ಟು ಧರಣಿ ತಾಲೂಕು ಮಟ್ಟದಲ್ಲಿ ಧರಣಿ ಮಾಡ್ತಾ ಇದ್ದೇವೆ. ಮುಂದಿನ ದಿನ ನಾಳೆ ನಾವು ಜಿಲ್ಲಾ ಮಟ್ಟದಲ್ಲಿ ಈ ಧರಣಿಯನ್ನು ಇಡೀ ಜಿಲ್ಲದ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿ ಮಾಡಲು ನಿರ್ಧರಿಸಿದ್ದೇವೆ. ಸೋಮವಾರದಿಂದ ನಾವು ಅನಧಿಕೃತವಾಗಿ ಗೈರು ಹಾಜರಾಗಿ ಇಡೀ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕಲ್ಲಿ ನಾವು ಧರಣಿಯನ್ನು ಮಾಡಲು ನಾವು ಎಲ್ಲ ತಾಲೂಕು ಸಂಘದಿಂದ ಹಾಗೂ ಜಿಲ್ಲಾ ಸಂಘದಿಂದ ನಿರ್ಣಯವನ್ನು ಈಗಾಗಲೇ ಮಾಡಿದ್ದೇವೆ. ನಮ್ಮ ಆಶ್ವಾಸನೆ ಹಾಗೂ ನಮಗೆ ಯಾವ ರೀತಿ ಆಶ್ವಾಸನೆ ಸರ್ಕಾರದಿಂದ ನೀಡಿದ್ದಾರೆ ಅದನ್ನು ನಮಗೆ ಈಡೇರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಮೊಬೈಲ್ ಆ್ಯಪ್ 17 ತಂತ್ರಾಂಶಗಳನ್ನು ನಮ್ಮದೇ ಸ್ವಂತ ಮೊಬೈಲಲ್ಲಿ ನಮ್ಮದೇ ಡಾಟಾವನ್ನು ಉಪಯೋಗಿಸಿಕೊಂಡು ನಾವು ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ. ಇದರ ಬಗ್ಗೆ ನಮಗೆ ಯಾವುದೇ ಸರ್ಕಾರದಿಂದ ಯಾವುದೇ ಡಾಟಾ ಆಗಲಿ, ಮೊಬೈಲ್ ಆಗಲಿ, ಕಂಪ್ಯೂಟರ್ ಆಗಲಿ ಯಾವುದೇ ಸೌಕರ್ಯಗಳು ನಮಗೆ ನೀಡಲಿಲ್ಲ. ಎರಡನೇದಾಗಿ ನಮಗೆ ಮುಖ್ಯವಾಗಿ ಅಂದರೆ ರಜಾ ದಿನದಲ್ಲಿ ಕೆಲಸ ನಿರ್ವಹಿಸೋದು. ನಾವು ಕುಟುಂಬಸ್ಥರು, ಮಕ್ಕಳು, ಪತ್ನಿಯನ್ನೆಲ್ಲ ಇದು ಮಾಡಿ ನಮಗೆ ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ರಜಾ ದಿವಸದಲ್ಲಿ ನಮಗೆ ಒತ್ತಡದ ಮೇಲೆ ಒತ್ತಡ. ರಜೆಯ ದಿವಸದಲ್ಲಿ ಕೆಲಸ ಮಾಡದಿದ್ರೆ ಮೆಮೊ ಸಸ್ಪೆಂಡಿಗೆ ಸಮೇತ ಆರ್ಡರ್ ಆಗ್ತಾ ಇದೆ. ಆದ ಕಾರಣ ಇದನ್ನು ನಿಲ್ಲಿಸಬೇಕಂತ ನಮ್ಮ ಇದು ಬೇಡಿಕೆಯಾಗಿರುತ್ತದೆ. ಇನ್ನೊಂದು ಮೂಲಭೂತ ಸೌಕರ್ಯಗಳು ಇರುವುದಿಲ್ಲ ಹಾಗೂ ಅಂತರ್ಜಿಲ್ಲಾ ವರ್ಗಾವಣೆ, ಪತಿ ಪತ್ನಿಯ ಅಂತರ್ಜಿಲ್ಲಾ ವರ್ಗಾವಣೆಯನ್ನು ಈಗಾಗಲೇ ನಿಲ್ಲಿಸಿರುತ್ತಾರೆ. ಅದನ್ನು ಪುನಃ ಇದು ಮಾಡಬೇಕಾಗಿ ನಮ್ಮ ವಿನಂತಿ. ಹಾಗೂ ರೂಲ್ 6 ಅಡಿಯಲ್ಲಿ ವರ್ಗಾವಣೆ ಕೂಡ ಈಗಾಗಲೇ ನಿಲ್ಲಿಸಿರುತ್ತಾರೆ. ಅದನ್ನು ವಾಪಸ್ ಕಾರ್ಯರೂಪಕ್ಕೆ ತರಬೇಕಾಗಿ ನಮ್ಮ ಬೇಡಿಕೆಯಾಗಿರುತ್ತದೆ. ಹಾಗೂ ಈಗ ನಮ್ಮ ಬೆಳಿಗ್ಗೆ 7, 8 ಗಂಟೆಗೆ ನಾವು ಕೆಲಸಕ್ಕೆ ಹೋಗ್ತೇವೆ. ಸಂಜೆ 6:30, 7, 8 ಗಂಟೆ ತನಕ ಕೆಲಸದಲ್ಲಿ ಇರ್ತೇವೆ. 8 ಗಂಟೆ ನಂತರ ಮೇಲಾಧಿಕಾರಿಯಿಂದ ಗೂಗಲ್ ಮೀಟ್ ಆ ಗೂಗಲ್ ಮೀಟ್ ಮುಗಿಯುವಾಗ ರಾತ್ರಿ 9-9:30 ಗಂಟೆ ತನಕ ಆಗ್ತದೆ. ಇದನ್ನೆಲ್ಲ ನಿಲ್ಲಿಸಬೇಕಂತ ನಮ್ಮ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ನಾವು ಒಮ್ಮತವಾಗಿ ನಾವು ನಿರ್ಣಯಿಸಿದ್ದು. ಇದು ಆಶ್ವಾಸನೆ ಆಗಬೇಕು, ಅನ್ವಯ ರೂಪಕ್ಕೆ ಬರಬೇಕಂತ ನಮ್ಮ ಆಸೆ. ಈ ಧರಣಿಗೆ ಎಲ್ಲ ಗ್ರಾಮ ಸೇವಕರು ನಮ್ಮೊಟ್ಟಿಗೆ ಒಗ್ಗಟ್ಟಲ್ಲಿದ್ದಾರೆ. ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ಅವರದ್ದು ಮುಖ್ಯವಾಗಿ ಬೇಡಿಕೆ ಅಂತ ಹೇಳಿದರೆ, ಅವರು ಡೈಲಿ ವೇಜಸ್ ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರದ್ದು ಸರ್ಕಾರಿ ಕಾಯಂ ಆಗ್ಬೇಕಂತ ನಮ್ಮ ಸೇವಾ ಭದ್ರತೆಯನ್ನು ನೀಡಬೇಕಾಗಿ ನಾವು ಇದರೊಟ್ಟಿಗೆ ನಾವು ಇದು ಮಾಡಿದ್ದೇವೆ. ಮಾರ್ಚ್ಗೆ ಸ್ಟಾರ್ಟ್ ಆಗಿದೆ ಎಲೆಕ್ಷನ್ ಡ್ಯೂಟಿ ಆದ್ಮೇಲೆ ಈ ಆಧಾರ್ ಸೀಡಿಂಗ್ ಒಂದು ಹೊಸ್ತು ಬಂದಿದೆ. RTC ಮತ್ತೆ ಆಧಾರ್ ಲಿಂಕ್ ಮಾಡಲಿಕ್ಕೆ ಅದೀಗ ಬೇರೆ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆಗೆ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಉಡುಪಿಯಲ್ಲಿ ಎಲ್ಲ ತುಂಡು ಭೂಮಿ ಇರುದು, ಬೇರೆ ಕಡೆ ಎಕರೆ ಗಟ್ಟಲೆ ಇರ್ತದೆ. ಸೊ ನಮ್ಗೆ ತುಂಬಾ ಇದೆ. ಸೊ ಅದ್ರದ್ದು ತುಂಬಾ ಪ್ರೆಷರ್ ಆಗ್ತಾ ಇದೆ ಮೊಬೈಲ್ ಆ್ಯಪ್. ಸೊ ರಜೆಯಲ್ಲಿ ಎಲ್ಲ ಪ್ರತಿದಿನ ರಜೆಯಲ್ಲೂ ಇದೇ ಆಗ್ತಾ ಇದೆ. ಪ್ರತಿ ವಾರ 20 ವರ್ಷ ಆದವರು ಇದ್ದಾರೆ, ಸರ್ವಿಸ್ ಆದವರು VA ಆಗಿ ಜಾಯಿನ್ ಆಗಿ ಇನ್ನು VA ಆಗೇ ಇದ್ದಾರೆ. 15-20 ವರ್ಷದಿಂದ VS ಆಗಿಯೇ ಇದ್ದಾರೆ. ನಮ್ಮಲ್ಲಿ ಈಗ ಯಾವುದೇ ಪ್ರಮೋಷನ್ ಆಗ್ತಾ ಇಲ್ಲ. ತಹಶೀಲ್ದಾರ್ ಅವರು DC ಅವರು ಬಂದು ಮನವಿ ತೆಗೆದುಕೊಳ್ಬೇಕು ಅಂತ ಇಲ್ಲ, ನಾವು ತಹಶೀಲ್ದಾರಿಗೆ ಮನವಿ ಕೊಡಲಿಕ್ಕೆ 1 ಗಂಟೆಗೆ ಹೋಗ್ತೇವೆ.
ಅದನ್ನು ಕಂದಾಯ ಸಚಿವರಿಗೆ ಸರ್ಕಾರ ಥ್ರೂ ಕಳಿಸ್ತಾರೆ. ಓಕೆ. ಬೇಡಿಕೆಯಲ್ಲಿದೆ. ಬೇರೆ ಡಿಪಾರ್ಟ್ಮೆಂಟ್ ವರ್ಕ್ ಆಯಾ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಅವರೇ ಮಾಡಬೇಕು. ಈಗ ಅದ್ರ ಬೇರೆ ಡಿಪಾರ್ಟ್ಮೆಂಟ್ ವರ್ಕ್ ಆಗಲಿಲ್ಲ ಅಂತ VS ಮೇಲೆ ಪ್ರೆಷರ್ ಹಾಕಿ VS ಮೇಲೆ ಆಕ್ಷನ್ ತಗೊಳ್ಳೋದಲ್ಲ. ಮತ್ತೇನಂದ್ರೆ ರ್ಯಾಂಕಿಂಗ್ ಸಿಸ್ಟಮ್, ಈ ರ್ಯಾಂಕಿಂಗ್ ಸಿಸ್ಟಮ್ ಇಂದ ಏನಾಗ್ತದೆ ಅಂದ್ರೆ ತುಂಬಾ ಮೆಂಟಲ್ ಪ್ರೆಷರ್ ಆಗ್ತಾ ಇದೆ ಎಲ್ಲರಿಗೆ.